ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಈಗ ಬೆಳಗ್ಗೆ 10 ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತೇನೆ. ಸ್ವಲ್ಪ ಕಿಚನ್ ಒಳಗೆ ಕೆಲಸ ಇತ್ತು, ಹಾಗೆ ಮಾತಾಡ್ತಾ ವ್ಲಾಗ್ನ ಆ್ಯಕ್ಟ್ ಮಾಡಬಾರ್ದು ಅನ್ಸಕ್ಕೆ ಶುರು ಆಯಿತು. ಮತ್ತು ಈಗ ನೋಡ್ರಿ, ಇವತ್ತು ಶನಿವಾರ ಬೆಳಗ್ಗೆ 10 ಗಂಟೆ. ಮೇನ್ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ನಮ್ಮ ಚಿಂಟೊಂದು ಟೆಸ್ಟ್ ಮುಗೀತು. ನನಗೂ ಒಂಥರ ರೆಸ್ಟ್ ಇಲ್ಲಂಗೆ ಅನಿಸ್ಬಿಟ್ಟಿತ್ತು ಚಿಂಟು ಟೆಸ್ಟ್ ಇರೋದಕ್ಕೆ. ಅವನು ಈಗ ಆಟ ಆಡೋಕ್ಕೆ ಹೋಗಿದ್ದಾನು. ಏನೋ ಒಂದು ದೊಡ್ಡ ಎಕ್ಸಾಮ್ ಬರ್ದೆ ಅನ್ನೋ ಥರ ಅವನಿಗೂ ಫೀಲ್ ಅನ್ಸತೈತಿ, ನಿಜವಾಗ್ಲೂ ನನಗೂ ಫೀಲ್ ಅನ್ಸಾಕತ್ತೈತಿ. ಯಾಕಂದರೆ ಅವ್ನು ಟೆಸ್ಟ್ ಇದ್ದಾಗ ನನಗೂ ಫ್ರೀಯಾಗಿ ಏನಾದ್ರು ಒಂಚೂರು ಟಿ ವಿ ನೋಡಿದ್ರೆ ಓದೋದು ಬಿಟ್ಬಿಡ್ತಾನೋ ಏನೋ, ಫೋನ್ ಒಳಗೆ ಮಾತಾಡಿದ್ರೆ ಅಂದರೆ ಅವನು ಅಷ್ಟು ಕಾನ್ಸಂಟ್ರೇಷನ್ ಕೊಡೋದಿಲ್ಲ. ನಾನು ಫೋನ್ನೇ ಮಾತಾಡಕತ್ಬಿಟ್ರೆ ಅಲ್ಲೇ ಬಿಟ್ಬಿಡವ. ಹಾಗಾಗಿ ಅವನಿಗೋಸ್ಕರ ಅದೆಲ್ಲ ನಾನು ತ್ಯಾಗ ಮಾಡಬೇಕಾಗಿತ್ತು. 1-2 ವಾರ ಆಗಿತ್ತು ಅವ್ನು ಇದ್ದಾಗ ಮಾತ್ರ ಟಿ ವಿ ಫೋನ್ ಏನೂ ಮುಟ್ಟತ್ತಿರಲಿಲ್ಲ ನಾನು. ಹಾಗಾಗಿತ್ತು. ಯಾವಾಗ ಮುಗಿತತ್ತಪ್ಪ ಈ ಒಂದು ಟೆಸ್ಟು, ನಾನು ಯಾವಾಗ ಫ್ರೀ ಆಗ್ತೇನೆ. ಮತ್ತು ಏನಂದರೆ ಅವನಷ್ಟು ಅವನೇನು ಓದೋದಿಲ್ಲ, ಕೆಲವೊಂದು ನಾವು ಕ್ವಶನ್ ಆನ್ಸರ್ ಕೇಳಬೇಕು, ಹೀಗೆಲ್ಲ ಆಗ್ತಿತ್ತು. ಟೋಟಲಾಗಿ ನಾನು ಕೂಡ ಫುಲ್ ಫ್ರೀ. ಆದ್ರೆ ಮತ್ತೆ ಬಿಡೋಕ್ಕಾಗಂಗಿಲ್ಲ, ಯಾಕಂದರೆ ಈಗ ದಸರಾ ಟೈಮ್ದಾಗ ಅವ್ರಿಗೆ ಮತ್ತೆ ಇನ್ನೊಂದು ಟೆಸ್ಟ್ ಅಂದರೆ ಎಕ್ಸಾಮ್ ಇರ್ತೈತಿ. ಎಲ್ಲ ಸ್ಕೂಲೊಳಗೆ 2 ಟೆಸ್ಟ್ ಆದಮೇಲೆ FA1 SA1 ಮತ್ತು 2 FA1 SA1 ಈ ಥರ ಇರ್ತೈತಿ. ಇಲ್ಲಿ ಟೋಟಲಾಗಿ ವರ್ಷದೊಳಗೆ 4 ಟೆಸ್ಟು ಎಕ್ಸಾಮ್ ಎಲ್ಲ ಸೇರಿ 4 ಇಟ್ಟಿರ್ತಾರೆ ಅಷ್ಟೇ. ಈಗ ಇದು ಮುಗೀತಂದರೆ ನೆಕ್ಸ್ಟ್ ಅವ್ನಿಗಿರೋದು ಸೆಪ್ಟೆಂಬರ್ 22 ಅನ್ನತ್ತಿದ್ದ. ಸೊ ಅದಕ್ಕೆ ನಾವು ಪ್ರಿಪೇರ್ ಮಾಡಬೇಕು, ಒಂಥರ ಮಿಡ್ ಟರ್ಮ್ ಥರ. ಯಾಕಂದರೆ ಇಲ್ಲಿಂದ ಪೋರ್ಷನ್ ಹಿಡಿದು ಅವರು ದಸರಾವರೆಗೂ ಏನಾಗ್ತೈತಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಅಲ್ಲಿ ಪೋರ್ಷನ್ವರೆಗೂ ಕೊಡ್ತಾರೆ. ಹಾಗಾಗಿ ಮತ್ತೆ ಇಲ್ಲಿಂದ ಪೋರ್ಷನ್ ನಾವು ಅವನಿಗೆ ಪ್ರಿಪೇರ್ ಒಳಗೆ ಇಡಬೇಕು. ಯಾವಾಗ ಡೈರಿ ಒಳಗೆ ಆಲ್ರೆಡಿ ಕೊಟ್ಟಿರ್ತಾರೆ ಅವರು ಯಾವಾಗ ಟೆಸ್ಟು ಎಕ್ಸಾಮ್ ಅಂಥೇಳಿ, ಆ ಡೇಟ್ ನೋಡ್ಕೊಂಡು ನಾವು ಓದಿಸ್ತಿರ್ಬೇಕು. ಪೋರ್ಷನ್ ಮಾತ್ರ ಸ್ವಲ್ಪ ಇನ್ನೊಂಚೂರು ಲೇಟಾಗಿ ಕೊಟ್ಟಿರ್ತಾರೆ. ಬರ್ರಿ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತೇನೆ. ಟೈಮು ಆಲ್ರೆಡಿ ನಾನು ಹೇಳಿದ್ದೀನಿ 10 ಗಂಟೆ. ಮಾರ್ನಿಂಗಿಂದ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಆಲ್ರೆಡಿ ನಾಷ್ಟ ಎಲ್ಲ ಆಗೈತಿ. ಇನ್ನು ಮುಂದಿನ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹಾಗೆ ನೋಡಿರಿ, ನಮ್ಮ ಶ್ರೇಯಸ್ ಇವತ್ತು ಮೋದಿ ಬರತ್ತಾರಲ್ಲ, ಹಾಗಾಗಿ ಅಲ್ಲಿ ಹೊಂಟಾನ ಅವ್ನ ಫ್ರೆಂಡ್ ಜೊತೆ. ಅವನಿಗೆ ಮೇನ್ ಬೇಗ ಊಟ ಬೇಕನ್ನತ್ತಿದ್ದ. ಅಲ್ಲಿಗೆ ಹೋಗಬೇಕು ಅಂದ್ರೆ ನಾನು ಬೇಗ ಊಟ ಮಾಡಿ ಹೋಗ್ಬೇಕನ್ನತ್ತಿದ್ದ. ಇನ್ನೂ ಅಡುಗೆ ಪ್ರಿಪ್ರೇಷನ್ ನಡೆದಿಲ್ಲ, ಹಾಗಾಗಿ ಅವನಿಗೆ ಪಡ್ ಮಾಡಿ ಕೊಡ್ಬೇಕು ಅಂದ್ಕೊಂಡೇನಿ. ಪಡ್ ಜೊತೆ ಶೆಜ್ವಾನ್ ಚಟ್ನಿ ಹಚ್ಕೊಂಡು ತಿಂತೇನೆ ಅನ್ನತ್ತಿದ್ದ. ಮೊನ್ನೆ ದೋಸೆ ಹಿಟ್ಟು ರುಬ್ಬಿದ್ನಲ್ಲ, ಎಷ್ಟು ಉಳಿದಿತ್ತು ಅವ್ನಿಗೊಬ್ಬನಿಗೆ ಆಗ್ತೈತಿ. ಅದಾದಮೇಲೆ ನಮಗೆ ಅಡುಗೆ ಮಾಡ್ಕೊತೇನೆ. ಭಾಳ ದಿವಸ ಪಡ್ ಮಾಡೇ ಇರಲಿಲ್ಲ ಮನೆಗೆ ಬಂದಾಗಿಂದ. ಸ್ವಲ್ಪ ಹಿಟ್ಟಿತ್ತು, ಶ್ರೇಯಸ್ಸಿಗೆ ಮಾಡಿಕೊಟ್ಬಿಡೋಣ ಅಂದ್ಕೊಂಡು. ಈಗ ಎಮರ್ಜೆನ್ಸಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಮತ್ತು ಅವನು ಅವನ ಫ್ರೆಂಡ್ ಜೊತೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನೋಡಬೇಕು ಅಂಥೇಳಿ ಆ ಕಡೆ ಹೊಂಟಾನು. ಅವನು ಹೋದ್ಮೇಲೆ ಮತ್ತೆ ನಾನು ಅಡುಗೆ ಪ್ರಿಪ್ರೇಷನ್ನು ಮಾಡ್ಕೋಬೇಕು ನೋಡ್ರಿ. ಬೆಳಿಗ್ಗೆ ಇವತ್ತು ನಾಷ್ಟಕ್ಕೆ ಪಡ್ಡ ಮಾಡ್ಬೇಕು ಅಂದ್ಕೊಂಡು ಹಿಟ್ಟು ಅಷ್ಟೊಂದು ಇರಲಿಲ್ಲ, ಒಬ್ಬರಿಗೆ ಆಗೋಷ್ಟಿತ್ತು. ಹಾಗಾಗಿ ಕ್ಯಾನ್ಸಲ್ ಆಯ್ತು ಇವತ್ತು ಪಡ್ ಮಾಡೋದು. ಈಗ ಯೂಸ್ ಆಗತ್ತದ ನೋಡ್ರಿ. ಅದಕ್ಕೆ ನಾನು ಎಮರ್ಜೆನ್ಸಿಗೆ ಅಂಥೇಳಿ ದೋಸೆ ಹಿಟ್ಟು ಇಟ್ಕೊಂಡು ಬಿಡ್ತೇನೆ. ಈ ರೀತಿ ಎಲ್ಲಾದರೂ ಹೋಗ್ಬೇಕಂದಾಗ, ಎಲ್ಲಾದರೂ ಹೋಗಿ ಬಂದಾಗ ಎಮರ್ಜೆನ್ಸಿಗೆ ಬೇಕಾಗ್ತೈತೆ ಅಂಥೇಳಿ ಸ್ವಲ್ಪ ಎಕ್ಸ್ಟ್ರಾ ಮಾಡಿಟ್ಟಿರ್ತೇನೆ. ಹಂಗೆ ನನಗೆ ಲಾಸ್ಟ್ ವ್ಲಾಗ್ ಒಳಗೆ ಒಬ್ರು ಕೇಳತ್ತಿದ್ರು, ಕಮೆಂಟ್ ಮಾಡಿದ್ರು, ನಿಮ್ಮದು ಬಾಣಂತನ ಎಲ್ಲಿ ಆಯಿತು ಏನು ಅಂತ ಹೇಳಿದ್ರೆ ಅಂಥೇಳಿ. ನಂದು 2 ಡೆಲಿವರಿ ಬೆಳಗಾವಿ ಒಳಗೆ ಆಗೈತಿ, KLE ಹಾಸ್ಪಿಟ್ಲು. 2ನೇ ಬಾಣಂತನ ಆದಾಗ ಶ್ರೇಯಸ್ಸನ್ ಸ್ಕೂಲ್ ಹೆಂಗೆ ಮ್ಯಾನೇಜ್ ಮಾಡಿದ್ರೆ ಏನು ಅಂತ ಕೇಳ್ತಿದ್ರು. ಆ ಟೈಮ್ದಾಗ ನಮ್ಮ ನಾದ್ನಿ ಬಂದಿದ್ರು ಇಲ್ಲಿ ಇರಾಕ್ ಮೈಸೂರಿಗೆ. ಹಾಗಾಗಿ ನಂಗೆ ಈಸಿ ಆಯಿತು ನಿಜವಾಗ್ಲೂ. ಮಾರ್ಚ್ ಏಪ್ರಿಲ್ದಾಗೆಲ್ಲ ಸ್ಕೂಲ್ ರಜೆ ಇರ್ತಿತ್ತಲ್ಲ, ಅವಾಗ ನಾನು ಊರಿಗೆ ಹೋಗಿದ್ನಿ. ಸುಟ್ಟಿನೂ ಇತ್ತು ಮತ್ತು ಪ್ರೆಗ್ನೆಂಟು ಇದ್ದೆ ಅಂತ ಹೇಳಿ ಊರಿಗೆ ಹೋಗಿದ್ನಿ. ಶ್ರೇಯಸ್ 2nd ಸ್ಟ್ಯಾಂಡರ್ಡ್ ಅವಾಗ ರಜೆ ಇತ್ತು. ಅದಾದಮೇಲೆ ರಜಾ ಮುಗಿಸು ಅಷ್ಟೊತ್ತಿಗೆ ನಂಗೆ ಒಂದು 7-8 ತಿಂಗಳಾಗಿತ್ತು. ಜುಲೈ ಒಳಗೆ ಒಂದು ಡೇಟ್ ಇತ್ತು ಚಿಂಟುಂದು. ಆಮೇಲೆ ನಾನೇನು ಮಾಡಿದ್ನಿ, ಮೇವರೆಗೂ ಊರಾಗಿದ್ದು ಮತ್ತೆ ಜೂನ್ ಒಳಗೆ 1 ತಿಂಗಳು ಬಂದು ಅದಾದಮೇಲೆ ಜುಲೈ ಒಳಗೆ ಡೇಟ್ ಇತ್ತು ಚಿಂಟುಂದು. ಆದ್ರೆ ನಾನು ಜೂನ್ಗೆ ಹೋದ್ನಿ. ಜೂನ್ ಒಳಗನ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸೋ ಅಷ್ಟೊತ್ತಿಗೆ 1 ತಿಂಗಳು ಮುಂಚೆನೇ, ಒಂದು 9 ತಿಂಗಳು ಬೀಳ್ತೈತೆ ಅನ್ನೋಷ್ಟೊತ್ತಿಗೆ ಡೆಲಿವರಿ ಆಯ್ತು. ಯಾಕಂದರೆ ಕೆಲವೊಂದು ಹೆಲ್ತ್ ಇಶ್ಯೂಸಿಂದ ಬೇಗ ಸಿಸೇರಿಯನ್ ಮಾಡ್ತಾನೆ ಅಂತ ಹೇಳಿದರು. ಆಮೇಲೆ ಇಲ್ಲಿ ನಮ್ಮ ಮನೆಯವ್ರ ಅಕ್ಕ ಬಂದಿದ್ದರು. ಜುಲೈ ಆಗಸ್ಟ್ 2 ತಿಂಗಳು ಅವರಿದ್ರು ಪಾಪ ನೋಡ್ಕೊಳಕ್ಕೆ ಬಂದಿದ್ರು. ನಮ್ಮ ಶ್ರೇಯಸ್ಸನ್ನ ಅವರೇ ನೋಡ್ಕೊಂಡ್ರು ಆ ಟೈಮ್ದಾಗ.
ನಿಜವಾಗ್ಲೂ ಅದು ಭಾಳ ಹೆಲ್ಪ್ ಆಯಿತು. ಇಲ್ಲೇ ಆ ಥರ ಎಲ್ಲ ಬಾಣಂತನ ಆದ್ರೆ ಕಷ್ಟ ಆಗಿರೋದೆಲ್ಲ. ಅಲ್ಲಿ ಆರಾಮಾಗಿ ನನ್ನ ಪಾಡಿಗೆ ನಾನು ಅಲ್ಲಿ 2 ತಿಂಗಳು ಆಯ್ತು. 2 ತಿಂಗಳು ನಾನು ಇದ್ದಿದ್ದು. 3ನೇ ತಿಂಗಳಿಗೆ ಅಂದ್ರೆ ಇಲ್ಲೇ ಇದ್ನಿ. ಆಮೇಲೆ ನನಗೆ ಚಿಂಟೂನ್ ಎರೆಯೋಕ್ಕೆಲ್ಲ ಏನೂ ಬರ್ತಿರ್ಲಿಲ್ಲ ನಿಜವಾಗ್ಲೂ. ಊರಿಂದ ನಮ್ಮ ಮಮ್ಮಿ ಬಂದಿದ್ರು, ಒಂದು ವಾರ ಏನೋ ಇದ್ರು ಅವ್ರು ಇದ್ದಾಗ ಹೆಂಗೆ ಎರಿತಾರೋ ಏನೋ ಅಂತ ನೋಡ್ಕೊಂಡು ಅವ್ರಿಗೆ ಪಾಪ ಅನ್ಸಾದಿತ್ತು. ಯಾಕಂದ್ರೆ ಚಿಂಟೂನ್ ಗೋಣು ಇನ್ನೂ ಕುಂತಿರ್ಲಿಲ್ಲ, ಹೆಂಗೆ ಎರಿತಾಳೋ ಏನು ಅಂತ ಪಾಪ ಅದನ್ನ ಭಾಳ ಯೋಚನೆ ಮಾಡ್ಕೊಂತ ಹೋಗಿದ್ರು ಅವರು. ಆಮೇಲೆ ಏನಿಲ್ಲ, ರೂಢಿ ಆಯಿತು. ಒಬ್ಬಳೇ ಎರಿತಿದ್ದೆ. ಒಬ್ಬರೇ ಹೆಂಗೆ ಎರಿಯೋದು ಅನ್ನೋದನ್ನ ಹೇಳ್ಕೊಟ್ಟಿದ್ರು ಅವರು. ಕಾಲ ಮೇಲೆ ಉಲ್ಟಾ ಮಲಗಿಸ್ಕೊಂಡು ನೀರು ಕುಡಿದೇ ಇರೋ ಥರ ಹೆಂಗೆ ಎರಿಬೇಕಂತ ಹೇಳ್ಕೊಟ್ಟಿದ್ರು. ಅದೇ ಥರ ನಾನು ಎರಿತಿದ್ದೆ. 2 ತಿಂಗಳು ಮಾಡಿಸ್ಕೊಂಡ್ಮೇಲೆ ಅದಾದಮೇಲೆ ಏನೂ ಇಲ್ಲ, ಯಾವ ರೆಸ್ಟ್ ಇಲ್ಲ, ಏನೂ ಇಲ್ಲ. ಕೆಲಸ ಶುರು ಅದು. ನಾನು ಶ್ರೇಯಸ್ ಸ್ಕೂಲಿಗೆ ಹೋಗವ, ಮತ್ತು ನಾನು ಕೆಲಸದವ್ರನ್ನೂ ಇಟ್ಕೊಂಡಿರಲಿಲ್ಲ. ಈಗೆಲ್ಲ ಏನಾದರೂ ಕೆಲಸದವ್ರನ್ನ ಇಟ್ಕೊಂಡು ಮನ್ಯಾಗ ಒಬ್ರು ನೋಡ್ಕೊಳಕಿದ್ದು ಈಗಿನವರು ಕೆಲವೊಬ್ರದ್ದು ಬಾಣಂತನದೊಳಗೆ ಹೇಳ್ತಿರ್ತಾರೆ, ನಂಗೆ ಅಷ್ಟು ಕಷ್ಟ ಆಗತ್ತೆ, ಇಷ್ಟು ಕಷ್ಟ ಆಗತ್ತಿತ್ತು ಅಂತ ಮಗುನ ನೋಡ್ಕೊಳ್ಳೋದು. ನನಗೆ ಆಶ್ಚರ್ಯ ಆಗ್ತೈತಿ, ದೇವರು ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ನಪ್ಪ. ನಾನು ಶ್ರೇಯಸ್ಗೆ ಸ್ಕೂಲ್ ಕಳಿಸೋದು, ಹೋಮ್ವರ್ಕ್ ಮಾಡಿಸೋದು, ಮನೆ ಕೆಲಸ, ಚಿಂಟೂನ್ ನೋಡ್ಕೊಳ್ಳೋದು ಎಲ್ಲ A to Z ನಾನೇ ನೋಡ್ಕೋತಿದ್ದೆ. ಈಗ ನಾನು ಕೆಲವೊಬ್ರು ನೋಡ್ತಿರ್ತಾನಲ್ಲ, A to Z ಮನೆ ಕೆಲಸದವರು ಇರ್ತಾರೋ, ಮನ್ಯಾಗ ನೋಡ್ಕೊಳ್ಳೋರು ಇರ್ತಾರೋ, ಆದರೂ ನಾನು ಕಷ್ಟ ಅಂತ ಇರ್ತಾರೋ. ಅದನ್ನು ನೋಡಿದಾಗ ಅನ್ನಿಸ್ತತಿ ಸ್ವಲ್ಪ ನಾನೇ ಸ್ಟ್ರಾಂಗ್ ಇದ್ನೇನೋ ಅಂತ. ನಾನು ಅಂತಲ್ಲ, ನಂತರ ತುಂಬ ಜನ ಒಬ್ಬೊಬ್ಬರೇ ಮಾಡ್ಕೊಂಡಿರೋರು ಇರ್ತಾರೋ. ಸ್ಟ್ರಾಂಗ್ ಅಂತ ಹೇಳ್ಬೋದು. ಒಂದು ಮಗುನ ನೋಡಿಕೊಂಡು ಮನೆ ನೋಡಿಕೊಂಡು ಎಲ್ಲ ಮಾಡೋದಂದ್ರೆ ಅದು ಈಸಿ ಕೆಲಸ ಅಲ್ಲ. ಅವಾಗ ನನಗೆ ದೊಡ್ಡ ಕೆಲಸ ಅನ್ನಿಸ್ತಿರ್ಲಿಲ್ಲ. ಈಗಿನವ್ರನ್ನೆಲ್ಲ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿರೋರ್ನೆಲ್ಲ ನೋಡ್ತೇನಲ್ಲ, ಇದಿಷ್ಟು ದೊಡ್ಡ ಕೆಲಸ ಐತಿ, ಎಷ್ಟೊಂದು ಇವರು ಕಷ್ಟಪಟ್ಟು ಹೇಳೋದೆಲ್ಲ ನೋಡಿದ್ರೆ ಎಷ್ಟೆಷ್ಟು ಕಷ್ಟಪಡ್ತಾರಪ್ಪ, ನಾನು ಒಬ್ಬಳೇ ಮಾಡ್ಕೊಂಡೆ ಅಂತ ಈಗ ನನಗೆ ಅನ್ನಿಸ್ತಿರ್ತೈತಿ. ಇಬ್ಬರದು ಸೇಮ್ ಬೆಳಗಾವಿ KLE ಹಾಸ್ಪಿಟ್ಲ್ ಒಳಗೆ ಸೇಮ್ ಡಾಕ್ಟ್ರನ ಡೆಲಿವರಿ ಆಗಿದ್ದು. ಆಯ್ತು ನೋಡ್ರಿ, ಹೆಂಗೋ ಬೆಳೆದ. ಇನ್ನು ಇವ್ನು ಹೆಂಗಪ್ಪ ದೊಡ್ಡವ್ನು ಮಾಡೋದು ಅಂತ ನಾನು ಯೋಚನೆ ಮಾಡತ್ತಿದ್ನಿ. ಚಿಂಟೂನ ಗೊತ್ತೇ ಆಗಲಿಲ್ಲ, ಅವನು ದೊಡ್ಡವನಾಗೇ ಬಿಟ್ಟ. ಈಗ ಆಲ್ರೆಡಿ 6th ಒಳಗದಾನ ಚಿಂಟು. ಮತ್ತು ಇನ್ನೂ ಒಬ್ರು ನಂಗೆ ಪಾಪ ಸುಮ್ಮನ್ ಅಂತ ಹೇಳಿ ಅವರು ನಂಗೆ ಕಮೆಂಟ್ ಮಾಡ್ತಿರ್ತಾರೋ. ಲಾಸ್ಟ್ ವ್ಲಾಗ್ ಒಳಗೆ ಕಮೆಂಟ್ ಮಾಡಿದ್ರು, ಬೆಂಗಳೂರಿಗೆ ಬಂದರೆ ಬರ್ರಿ ಅಂಥೇಳಿ. ನಿಜವಾಗ್ಲೂ ಖುಷಿ ಅನ್ನಿಸ್ತೈತಿ. ಪಾಪ ಅವ್ರು ವ್ಲಾಗ್ ನೋಡೋದಷ್ಟೇ ಅಲ್ಲ, ಒಂದೇನೋ ಒಂದು ಅಟ್ಯಾಚ್ಮೆಂಟ್ ಬೆಳೆದಿರ್ತೈತೆ ಅವ್ರಿಗೆ ನಮಗೆ. ನಾನಂತೂ ನೋಡಿರೋದಿಲ್ಲ, ಅವ್ರು ನೋಡ್ತಾ ಒಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗಿಬಿಟ್ಟದ ಅನಿಸ್ತೈತಿ. ಅವರು ಪಾಪ ತಮ್ಮ ಮನೆಯವ್ರ ಥರನೇ ಹೇಳ್ತಿರ್ತಾರೆ ಕೆಲವೊಂದು ವ್ಲಾಗ್ಗಳಿಗೆಲ್ಲ. ಮೊನ್ನೆ ಮಾತ್ರ ಸುಮ್ಮನ್ ಅನ್ನೋರು ನನಗೆ ಖುಷಿ ಆಯಿತು, ಬೆಂಗಳೂರಿಗೆ ಬಂದರೆ ಬರ್ರಿ ನಮ್ಮ ಮನೆಗೆ ಅಂತೇಳಿ. ಪ್ರತಿ ವ್ಲಾಗ್ಗಳಿಗೂ ತುಂಬ ಜನ ಅದಾರ ರೆಗ್ಯುಲರ್ ಆಗಿ ನಂಗೆ ಕಮೆಂಟ್ ಮಾಡೋರು. ಬರ್ರಿ, ಈಗ ಪಡ್ಡು ಕೂಡ ರೆಡಿ ಆಯಿತು. ಮಾತೇ ಆಯ್ತು ಅನಿಸ್ತೈತಿ ಇವತ್ತು. ಮಾತು ಸ್ವಲ್ಪ ಮಾತು ಜಾಸ್ತಿ ನಂದು. ನಮ್ಮ ಶ್ರೇಯಸ್ಗೆ ಬಿಸಿ ಪಡ್ಡು ಜೊತೆ ಶೇಜ್ವಾನ್ ಚಟ್ನಿ ರೆಡಿ ಆಯಿತು. ತಗೋ ಶ್ರೇಯಸ್, ತಗೋ. ಅವ್ನ ಮುಖ ಏನೋ ತೋರಿಸ್ಬಾರ್ದಂತ, ಬೇಗ ತಿನ್ನು. ಹಾಗೆ ನೋಡಿರಿ ಫ್ರೆಂಡ್ಸ್, ನಮ್ಮ ಚಿಂಟು ಈಗ ಫುಲ್ ಸೀರಿಯಸ್ ಆಗಿ ಹ್ಯಾಂಡ್ ರೈಟಿಂಗ್ ಬರೆಯತ್ತಾನು. ಆಲ್ಮೋಸ್ಟ್ ಮುಗದೇ ಹೋಯ್ತು, ಒಂದು ಪೇಜ್ ಬರೀ ಅಂತ ಇತ್ತು ಕನ್ನಡ ಟೆಕ್ಸ್ಟ್ ಬುಕ್ನ ಅವ್ನು ಸ್ಕೂಲ್ನಾಗ ಬಿಟ್ಟು ಬಂದಿದ್ದ. ನ್ಯೂಸ್ ಪೇಪರ್ ನೋಡಿಕೊಂಡು ಹ್ಯಾಂಡ್ ರೈಟಿಂಗ್ ತೋರ್ಸಪ್ಪ. ಹ್ಯಾಂಡ್ ರೈಟಿಂಗ್ ಚಲೋ ಆಗ್ಯಾವು. ಹೆಂಗೆ ಬರ್ದಿ? ಡೈಲಿ ಒಂದು ಪೇಜ್ ಬರೀ ಅಂತ ಹೇಳಿ ಅವ್ನಿಗೆ 2 ಲೈನ್ದು ಬುಕ್ ತಂದು ಕೊಟ್ಟಿತ್ತು. ಸ್ವಲ್ಪ ಕೊಂಬು ಅದು ಆ ಕಡೆ ಈ ಕಡೆ ಆಗ್ತಿರ್ತಾವೆ. ಡೈಲಿ ಬರಿತಾ ಇದ್ರೆ ನೀಟ್ ಹ್ಯಾಂಡ್ ರೈಟಿಂಗ್ ಆಗ್ತಾವೆ. ನೆನ್ನೆ ಟೆಸ್ಟ್ ಎಲ್ಲ ಮುಗಿದು ಚಿಂಟು, ಹೆಂಗೆ ಅನ್ಸತ್ತೈತಿ ಇವತ್ತು ಟೆಸ್ಟ್ ಎಲ್ಲ ಮುಗಿದ್ಮೇಲೆ? ಖುಷಿ. ನೆಕ್ಸ್ಟ್ ಚಿಂಟು ಹಿಂದಿ ಬರಿಬೇಕು. ಬರಿತೀಯ? ಹಿಂದಿ, ಇಂಗ್ಲೀಷ್, ಕನ್ನಡ 3 ಒಂದೊಂದು ಪೇಜ್ ಬರಿ ಅಂತಿರ್ತೇವೆ. ಹೆಂಗೆ ಅದು ನೀನು ಟೆಸ್ಟ್ ಹೇಳ? ಈಸಿದು? ವಾವ್, ಸೂಪರ್. ಮತ್ತೇನು ಸಮಾಚಾರ? ಏನು ನಾಷ್ಟ ತಿಂದು? ಉಪ್ಪಿಟ್ಟಾ? ಹೆಂಗಿತ್ತು ಉಪ್ಪಿಟ್ಟು? ಜೋರಾಗಿ ಹೇಳ್ಬೇಕು ಒಂಚೂರು, ಇಲ್ಲಿ ನೋಡಬೇಕು. ವೆರಿ ಗುಡ್. ಹಂಗೆ ಮೊನ್ನೆ ನಾನು ಗುರುವಾರ ಎಲ್ಲ ಸೊಪ್ಪು ಐಟಮ್ಸ್ನು ತೊಗೊಂಡು ಬಂದಿದ್ನಿ. ಕವರ್ ಒಳಗೆ ಹೆಂಗೆ ಅದಾವೆ ಹಂಗಂಗೆ ಇಟ್ಬಿಟ್ಟಿದ್ನಿ. ಇವತ್ತು ನೋಡಿದ್ರೆ ಯಾಕೋ ಕೊತ್ತಂಬರಿ ಇನ್ನೂ ಬಾಡ್ಬೋದು ಅನ್ನೋ ಥರ ಅನ್ಸತ್ತಿತ್ತು ಕವರ್ ಒಳಗೆ. ಯಾಕೋ ಇದು ಇವತ್ತು ಒಂದು ದಿವಸ ಇಟ್ಟರೆ ಹಾಳಾಗೇ ಬಿಡ್ತೈತಿ ಅಂತ ಎಲ್ಲ ಕವರಿಂದ ತೆಗೆದು ಸೋಸಿ ಡಬ್ಬದೊಳಗೆ ಹಾಕಿದ್ನಿ. ನೋಡ್ರಿ ನಮ್ಮ ಚಿಂಟು ಈಗ
ಹಾಗೆ ಫ್ರೆಂಡ್ಸ್, ಈಗ ಟೈಮ್ ನೋಡಿರಿ 1:30. ಟೈಮ್ ಹೆಂಗೆ ಹೋಗ್ತದೆ ಅಂತ ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ. ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರ್ತಾವೆ. ಇಲ್ಲಾಂದರೆ ಯಾರಾದರೂ ಫೋನ್ ಮಾಡಿದ್ರು ಅಷ್ಟೇ, ನಾನು ಕೆಲಸ ಮಾಡ್ಕೊತನ ಈ ಫೋನಾಗ ಮಾತಾಡ್ತಿರ್ತೇನೆ. ಕೆಲವೊಮ್ಮೆ ಏನಾಗ್ತೈತಿ, ಕೆಲಸ ಮಾಡೋಕ್ಕೂ ಬೇಜಾರಾಗ್ತಿರ್ತೈತಲ್ಲ, ಅಂಥ ಟೈಮ್ನಾಗೂ ನಾನು ಊರಿಗೆ, ಇಲ್ಲ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್, ನನಗೆ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಮಿನಿಮಮ್ಮು ಅರ್ಧ ತಾಸಂತೂ ಮಾತಾಡ್ತಾರೆ ನನ್ನ ಜೊತೆ. ಏನಾದರೂ ಕೆಲಸ ಮಾಡುವಾಗ ನಂಗೆ ಏನಾದರೂ ಬೋರ್ ಅನಿಸಿದ್ರೆ ಕಾಲ್ ಮಾಡೋದು, ಒಂದು ಅರ್ಧ ಗಂಟೆ 1 ಗಂಟೆ ಹಾಗೆ ಮಾತಾಡ್ತಾ ನನ್ನ ಕೆಲಸ ಮುಗಿಸ್ಕೊಂಡ್ಬಿಡೋದು. ಅದೇ ರೀತಿ ಮಾಡ್ತೇನೆ. ಮತ್ತು ಅವರು ಹಾಗೆ ಸಂಜೆ ಹೊತ್ತು ರುಟೀನ್ ಐತಿ, ಸಂಜೆ ಒಬ್ಬರು ಮಧ್ಯಾಹ್ನ ಒಬ್ಬರು ಆ ಥರ ಮಾಡ್ತಿರ್ತಾರೋ. ಬೋರ್ ಅನಿಸಿದಾಗ ಮಾತಾಡ್ತಾ ಕೆಲಸ ಮಾಡ್ಕೊತಿರ್ತೀನಿ. ಈಗಲೂ ನೋಡಿರಿ, ಜಸ್ಟ್ ಸ್ವಲ್ಪ ಕೆಲವೊಂದು ಕೆಲಸ ಇದ್ದು ಫೋನಲ್ಲಿ ಮಾತಾಡ್ತಾ ಅದು ಹೀಗೆ ಟೈಮ್ ಸ್ಪೆಂಡ್ ಮಾಡೋದು, ಟೈಮ್ ಹೋಗ್ತಾ ಇರ್ತೈತಿ. ಇವತ್ತು ನನ್ನ ಫೇವ್ರೇಟ್ ರಾಗಿ ಮುದ್ದೆ ಮಾಡತ್ತೇನೆ. ಜೊತೆಗೆ ಏನು ಮಾಡತ್ತೇನೆ ಅಂತ ಈಗ ತೋರಿಸ್ತೇನೆ ಬರ್ರಿ. ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಅಡುಗೆನ ಈಗ ಶುರು ಮಾಡ್ತೇನೆ. ಹಂಗೆ ನಾನಿವತ್ತು ನೋಡ್ರಿ ಅವರೆಕಾಳು ಉಪ್ಸಾರು ಮತ್ತು ರಾಗಿ ಮುದ್ದೆ ಮಾಡತ್ತೇನೆ. ಅವರೆಕಾಳು ಉಪ್ಸಾರು ಮಾಡೋಕ್ಕೆ ಕುದಿಯೋ ನೀರಿಗೆ 1 ಬೌಲಷ್ಟು ಅವರೆಕಾಳು ಮತ್ತು ಒಂದು 5 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡೇನಿ. ಒಂದೇ ಒಂದು ಟೊಮ್ಯಾಟೊ ಸೇರಿಸಿ ಚೆನ್ನಾಗೆ ಕುದಿಯಕ್ಕೆ ಬಿಡತ್ತೇನೆ. ಒಂದು 70% ಅಷ್ಟೇ ಕುದಿಬೇಕು. ಅದಾದಮೇಲೆ ಈಗ ನೋಡಿರಿ, ಟೊಮ್ಯಾಟೊನು ಕುದ್ದತಿ, ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಕುದ್ದವು. ನೋಡಿ, ಪೂರ್ತಿ ಇದಾಗಬಾರ್ದು, ಇಷ್ಟು ಸಪ್ರೇಟ್ ಆದರೆ ಸಾಕು, ಒಂಥರ ಹಿಚ್ಕಿದ್ರೆ. ಈಗ ಟೊಮ್ಯಾಟೊ ಮತ್ತು ಕುದ್ದಿರುವಂಥ ಹಸಿಮೆಣ್ಸಿನ್ಕಾಯಿನ ಮತ್ತು ಸ್ವಲ್ಪ ಅವರೆಕಾಳನ್ನ ನಾನು ಒಂದು ಪ್ಲೇಟಿಗೆ ತಕ್ಕೊಳತ್ತೇನೆ. ನಿಮಗೆ ಇನ್ನೂ ಖಾರವಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ನೀವು ಸೇರಿಸ್ಕೋಬೋದು. ನೋಡಿರಿ, ಸ್ವಲ್ಪ ಅವರೆಕಾಳು ರುಬ್ಕೊಂಡ್ರೆ ಅದು ಗಟ್ಟಿಯಾಗಿ ಬರ್ತೈತೆ ಉಪ್ಸಾರು ಒಂಚೂರು, ಇಲ್ಲಾಂದರೆ ಭಾಳ ನೀರು ಅನ್ನಿಸ್ತೈತೆ. ಹಾಗಾಗಿ ಒಂದು ಸ್ವಲ್ಪ ಅವರೆಕಾಳು ತೊಗೊಂಡೇನಿ. ಈಗ 1 ಬೌಲ್ ಅವರೆಕಾಳಿಗೆ 1 ಬೌಲಷ್ಟು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ. 70% ಅಷ್ಟು ಮಾತ್ರ ಯಾಕೆ ನಾನು ಕುದಿಬೇಕು ಅಂದಿದ್ನಿ ಅಂದ್ರೆ, ಮತ್ತೆ ಸಬ್ಬಸಿಗೆ ಸೊಪ್ಪು ಜೊತೆನೂ ಕುದಿಬೇಕು, ಮತ್ತು ರುಬ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಜೊತೆನೂ ಮತ್ತೆ ಅವರೆಕಾಳು ಕುದಿಬೇಕು. ಹಾಗಾಗಿ ಅವರೆಕಾಳು ಭಾಳ ಕುದ್ಬಿಡ್ತಾವೆ. ಹಾಗಾಗಿ ಈಗ ಇನ್ನೊಂದು 20% ಅಷ್ಟು ಕುದಿಬೇಕಾಕೈತಿ ಅವರೆಕಾಳು. ಈಗ ಸಬ್ಬಸಿಗೆ ಸೊಪ್ಪು ಕುದ್ದತಿ ನೋಡಿರಿ, ಇಷ್ಟು ಕುದ್ರೆ ಸಾಕು. ನಿಮ್ಗೆ ಗೊತ್ತಾಗ್ತೈತೆ ಅದು ಸಬ್ಬಸಿಗೆ ಸೊಪ್ಪು ಕುದಿಯಂತಲೇ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಉಪ್ಸಾರು ಇನ್ನೂ ಟೇಸ್ಟ್ ಅನ್ನಿಸ್ತೈತಿ. ಈಗ ನೋಡಿರಿ, ರುಬ್ಕೊಳಕ್ಕೆ 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಣಸು, ಹಂಗೆ ಕಲ್ಲುಪ್ಪು, ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡೇನು ನೋಡಿರಿ ಆಲ್ರೆಡಿ. ಈಗ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಆಲ್ರೆಡಿ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಿತ್ತಲ್ಲ ಟೊಮ್ಯಾಟೊ ಮತ್ತು ಕುದಿಸ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಅವರೆಕಾಳನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿರಿ, ಈ ಥರ ನುಣ್ಣಗೆ ರುಬ್ಕೊಂಡಿರಬೇಕು. ಈಗ ಆಲ್ರೆಡಿ ನೋಡಿರಿ, ಅವರೆಕಾಳು ಸಬ್ಬಸಿಗೆ ಸೊಪ್ಪು ಏನು ಕುದಿಸಾಕಿಟ್ಟಿತ್ತಲ್ಲ ಅದ್ರ ಜೊತೆ ಈ ರುಬ್ಕೊಂಡಿರೋ ಪೇಸ್ಟನ್ನು ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು, ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಸೇರಿಸ್ಕೊಂಬಿಟ್ಟು ಚೆಂದಾಗೆ 1-2 ನಿಮಿಷ ಕುದಿಸ್ಕೊಂಬಿಟ್ರೆ ಸಾಕು. ಉಪ್ಸಾರು ರೆಡಿ ಆದಂಗೆ. ಇದಕ್ಕೇನೆ ಯಾವ ಎಕ್ಸ್ಟ್ರಾ ಒಗ್ಗರಣೆನೂ ಬೇಕಾಗಿಲ್ಲ. ಈ ಕಡೆ ಅವ್ರಿಗೆಲ್ಲ ಗೊತ್ತು, ಆದ್ರೆ ನಮ್ಮ ಕಡೆ ಮಾಡೋದಿಲ್ಲ, ಉತ್ತರ ಕರ್ನಾಟಕದ ಸೈಡ್. ಹಾಗಾಗಿ ಅವ್ರಿಗೆಲ್ಲ ಹೊಸದು ಅನ್ನಿಸ್ತೈತಿ ಇದು ಉಪ್ಸಾರದು. ಹಾಗಾಗಿ ಕೆಲವೊಬ್ರು ಹೊಸಬ್ರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಟ್ರೈ ಮಾಡ್ಬೋದು, ಅಗದಿ ರುಚಿಯಾಗಿರ್ತೈತಿ. ಈಗ ಮುದ್ದೆನೂ ಕೂಡ ರೆಡಿ ಆಗತ್ತದ ನೋಡಿರಿ. ಕರೆಕ್ಟಾಗಿ 4 ಮುದ್ದೆ ಆಗುವಷ್ಟು ಅಳತೆಗೆ ಇಟ್ಬಿಟ್ಟಿರ್ತೇನೆ ನಾನು. 2 ಕಪ್ ಚಟ್ನಿ ಕಪ್ ಒಳಗೆ 2 ಕಪ್ ರಾಗಿ ಹಿಟ್ಲೆ ಮಾಡಿದ್ರೆ ಕರೆಕ್ಟಾಗಿ ಸಣ್ಣ 4 ಮುದ್ದೆ ಆಗಿರ್ತಾವೆ. ಇದ್ರ ಜೊತೆ ಏನು ಈಗ ಆಲ್ರೆಡಿ ಉಪ್ಸಾರು ಇರೋದ್ರಿಂದ ಮತ್ತು ಅನ್ನಕ್ಕೇನು ಸಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾವಾಗಲಾದರೂ ವಾರದಾಗ ಒಂದು ಸರಿ ನಾನು ಮಾಡ್ಕೊಂಡಿರ್ತೇನೆ. ನೋಡಿರಿ, ಮುದ್ದೆ ಬಿಸಿಯಾಗಿ ರೆಡಿ ಆಗಿದ್ದವು. ಪಳ ಶೈನಿಂಗ್ ಬರತೈತಿ. ಮುದ್ದೆ ಹಿಟ್ಟಂತೂ ಚೆಂದಾಗೆ ಬೇಯಿಸಿದ್ನಿ. ಸ್ವಲ್ಪ ಕೆಲವೊಮ್ಮೆ ಈ ಮುದ್ದೆ ಕಟ್ಟಬೇಕಾದ್ರಷ್ಟೇ ಒಂದು ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಆಗಿರ್ತೈತೆ ಹೊರತು ಪರ್ಫೆಕ್ಟಾಗಿ ಬಂದಿರ್ತೈತೆ ಮುದ್ದೆ. ನೋಡಿರಿ, ಬಿಸಿ ಮುದ್ದೆ ಜೊತೆ ಈಗ ಅವರೆಕಾಳು ಉಪ್ಸಾರು ರೆಡಿ. ನಮ್ಮ ಮನೆಯೊಳಗೆ ಮಾತ್ರ ಈ ಉಪ್ಸಾರು ಮತ್ತು ಬಸ್ಸಾರು ಇವೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವರು. ಅದರೊಳಗೂ ಅವರೆಕಾಳು ಉಪ್ಸಾರು ಮತ್ತು ಹುರುಳಿಕಾಳು ಬಸ್ಸಾರು ಅಂದರೆ ಭಾಳ ಇಷ್ಟ. ವಾರದಾಗ ಒಂದು ಸಾರಿ ಮಾಡಿರ್ತೇನೆ. ಚಪಾತಿ, ಜೋಳದ ರೊಟ್ಟಿ ಎಲ್ಲ ತಿಂದು ಬೇಜಾರಾದಾಗ ಈ ರೀತಿ ಮಧ್ಯ ಮಾಡ್ಕೊಂಡ್ರೆ ಅಗದಿ ಟೇಸ್ಟ್ ಆಗಿರ್ತೈತಿ ಮತ್ತು ಹೆಲ್ದಿಯಾಗಿಯೂ ಇರ್ತೈತಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್.
ಟೈಮ್ ನೋಡ್ರಿ ಈಗ ಸಂಜೆ ಕರೆಕ್ಟಾಗಿ 5 ಗಂಟೆ ಆಗೈತಿ. ನಾನು ಚಿಂಟು ನನ್ನ ಫ್ರೆಂಡ್ ಮನೆಗೆ ಹೊಂಟೇವಿ. ಚಿಂಟುನ ಫ್ರೆಂಡು ಅದಾಳಲ್ಲೇ ತೋರಿಸ್ತೀನಿ. ಭಾಳ ದಿವಸ ಆಗಿತ್ತು ನಾವು ಆ ಮನೆ ಏನು ಬಿಟ್ಟು ಬಂದ್ವಲ್ಲ ಅಲ್ಲೇ ಇರೋದವರು. ಆವಾಗಲೇ ಬಾಬಾ ಅಂತ ಹೇಳಿದ್ರು. ಪ್ರತಿ ಸ್ಯಾಟರ್ಡೆ ಸಂಡೇ ಏನಾದರೂ ಒಂದು ಕೆಲಸ ಇದ್ದೇ ಇರೋದು, ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಹೊಂಟೇವಿ. 4 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ನಿ. ಅಂದರೆ ಆರಾಮಾಗಿ ಒಂಚೂರು ಕೂತ್ಕೊಂಡು ಬರ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಅದೇನು ಆಗಲೇ ಇಲ್ಲ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋನು, ಬಂದು ಮಾಡೋಕ್ಕಾಗೋದಿಲ್ಲ ಅಂತ ಮಾಡ್ಕೊಂಡು ಕೂತ್ಕೊಂಡು 5 ಗಂಟೆ ಆಗೈತೆ ನೋಡ್ರಿ. ಈಗ ಏನಿಲ್ಲ, ನಮ್ಮ ಮನೆಯಿಂದ ಒಂದು 10 ನಿಮಿಷ ಡಿಸ್ಟೆನ್ಸು. ಸೊ ಆಲ್ರೆಡಿ ಆಟೋನು ಬುಕ್ ಮಾಡೇವಿ. ಬರ್ರಿ ಆ ಕಡೆ ಹೋಗೋಣಂತ. ಒಂದು 2-2.5 ತಿಂಗಳಿಂದ ಅಂದ್ಕೊಳತ್ತಿದ್ನಿ ಹೋಗ್ಬೇಕಂತ. ಅಂದರೆ ಈ ಮನೆಗೆ ಶಿಫ್ಟ್ ಆದಾಗಿಂದನೂ ಶಿಫ್ಟ್ ಆಗಿ, ಅಂದ್ರೆ ಈ ಮನೆಗೆ ನಾವು ಏನು ಶಿಫ್ಟ್ ಆಗತ್ತಿದ್ವಲ್ಲ ಅವತ್ತು ಬಾ ಅಂದಿದ್ರು ಅವರು. ಆ ದಿನವೂ ಹೋಗೋಕ್ಕಾಗಲಿಲ್ಲ. ನಾನು ಪ್ಯಾಕಿಂಗ್ ಇದ್ರೊಳಗೆ ಬ್ಯುಸಿಯಾಗಿಬಿಟ್ಟಿದ್ನಿ. ಅದೊಂದು ಬೇಜಾರು ಅನ್ಸಾತಿತ್ತು. ಅವತ್ತು ಹೇಳಿ ಬರಲಿಲ್ಲಲ್ಲ ಅವರು, ಅಷ್ಟು ಹೇಳಿದ್ರು ಹೋಗಿ ಭೇಟಿ ಆಗಲಿಲ್ಲ ಅನ್ನೋ ಥರ ಅನ್ಸಾತಿತ್ತು. ಮತ್ತು ಇಲ್ಲಿ ಬಂದ ಮೇಲೆ ಮತ್ತು ನಾನು ರಜಕ್ಕಂತ ಹೇಳಿ ಊರಿಗೂ ಹೋದ್ನಿ. ಈ ವಾರ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗಲೇಬೇಕು ಅಂಥೇಳಿ ಹೊಂಟೇನಿ. ನಾನು ಮುಂಚೆ ಈ ಏರಿಯಾದಾಗಿದ್ನೆಲ್ಲ, ಆವಾಗ ನಂಗೆ ಬೋರ್ ಅನ್ನಿಸ್ದಾಗೆಲ್ಲ ಇಲ್ಲಿ ಬಂದು ಕೂತ್ಕೋತಿದ್ನಿ. ಅದನ್ನು ಭಾಳ ಮಿಸ್ ಮಾಡ್ಕೋತೇನೆ. ಮತ್ತು ಇವರು ನನ್ನ ಫ್ರೆಂಡ್ ಸ್ಮಿತಾ ಅಂಥೇಳಿ ಯಾವಾಗಲೂ ಬರೋರು. ನಾನು ಇಲ್ಲಿ ಬರ್ತಿದ್ನಿ. ಮತ್ತು ಇವ್ರ ಅತ್ತೆ ಇದಾರಲ್ಲ ಆಂಟಿ, ಇವರು ಗದಗವರು. ಹಾಗಾಗಿ ಸ್ವಲ್ಪ ಆಂಟಿ ಜೊತೆ ಭಾಳ ಮಾತಾಡ್ತಿದ್ನಿ. ಅವ್ರಿಗೆ ಒಂದು ಖುಷಿ ನಾನು ಹೋದ್ರೆ. ಯಾವಾಗ ಅವ್ರು ಬರ್ತಿದ್ನಿ, ಹೋಗ್ತಿದ್ನಿ. ತ್ರಿಷಾ ನೀವಲ್ಲ, ತ್ರಿಷಾ ಹಾಯ್. ತ್ರಿಷಾ ಮುಖ ತೋರ್ಸಿ ಎಲ್ಲಿ ಹೋದೆ? ಚಿಂಟುನ್ ಬೆಸ್ಟ್ ಫ್ರೆಂಡ್ ತ್ರಿಷಾಗೋಸ್ಕರನೇ ಬಂದಿರೋದು ಇವತ್ತು. ಯಾವಾಗ ಬರ್ತೀರಾ ಅಂತಿದ್ಲು. ಏನಾಯ್ತು ಕಣ್ಣಿಗೆ? ಕಣ್ಣಿಗೇನಾಯ್ತು ಅವಳಿಗೆ? ಅಲರ್ಜಿ. ಇದೊಂದು ಮೊನ್ನೆ ನೀನ್ ಬಾ. ಬ್ಯೂಟಿಫುಲ್ ಜೂನಿಯರ್ ಏನದು ರಶ್ಮಿಕಾ. ಕ್ಲಿಯರ್ ಆಗಿ ಬಂದಿಲ್ಲ ಮುಖ.